ಉಗ್ರರ ದಾಳಿ ಬಗ್ಗೆ ಮಂತ್ರಿಗಳಿಗೆ ಮೊದಲೇ ಗೊತ್ತಿತ್ತು. ಆ ಕಾರಣಕ್ಕಾಗಿಯೇ ಕಾಶ್ಮೀರ ಪ್ರವಾಸ ರದ್ದುಪಡಿಸಿದ್ರು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಇದು ರಾಜಕೀಯ ಮಾಡೋ ಇಶ್ಯೂ ಅಲ್ಲ. ಶ್ರೀಮತಿ ಇಂದಿರಾ ಗಾಂಧಿಯವರ ಅಂಗರಕ್ಷಕರೇ ಅವ್ರನ್ನ ಹತ್ಯೆ ಮಾಡಿದ್ರು. ಏನು ಹೇಳ್ತಿದ್ರಿ ನೀವು? ನೀವೇ ಇಲ್ಲಿ ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರಿ. ನಿರಂತರವಾಗಿ ಚರ್ಚ್ಗಳ ಮೇಲೆ ಬಾಂಬ್ ಸ್ಫೋಟ ಆಯಿತು. ನೀವೇನು ಹೇಳಿಕೆ ಕೊಟ್ಟಿದ್ರಿ ಅವಾಗ ಹೋಮ್ ಮಿನಿಸ್ಟರ್ ಆಗಿ? ಇದೆಲ್ಲ RSS ಕೈವಾಡ ಅಂತ ಹೇಳಿದ್ರಿ. ಆಮೇಲೆ ಒಂದು ಹಂಪು ಹತ್ರ ಒಂದು ಮಾರುತಿ ವ್ಯಾನು ಇಲ್ಲಿ ತಗೊಂಡು ಹೋಗ್ತಿದ್ದ ಬಾಂಬ್ ಸ್ಫೋಟ ಆಯಿತು. ಆಮೇಲೆ ಗೊತ್ತಾಯಿತು ದೀನ್ದರ್ ಅಂಜುಮನ್ ಸಿದ್ದಿಕಿ ಹೆಸರಿನ ಒಂದು ಭಯೋತ್ಪಾದಕ ಸಂಘಟನೆ ಇಡೀ ಬಾಂಬ್ ಸ್ಫೋಟದ ಚಟುವಟಿಕೆ ನಡೆಸಿದ್ದು. ನೀವು ಹೋಮ್ ಮಿನಿಸ್ಟರ್ ಆಗಿ ಏನು ಹೇಳಿಕೆ ಕೊಟ್ಟಿದ್ರಿ ಅವಾಗ? ಇಂಟೆಲಿಜೆನ್ಸ್ನವ್ರು ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಿಪೋರ್ಟ್ ಕೊಟ್ಟಿದ್ರಾ? ನೀವ್ಯಾಕೆ ಹೇಳಲಿಲ್ಲ ಮುಂಚೆನೆ? ಹೇಳಿದ್ರೆ ತಪ್ಪಿಸ್ಬೋದಿತ್ತಲ್ಲ. ಈ ರೀತಿ ಸುಳ್ಳು ಹೇಳೋದು ಕಾಂಗ್ರೆಸ್ನ ಒಂದು ಜಾಯಮಾನ. ಸುಳ್ಳು ಬೇರೆ ಬೇರೆ ವಿಷಯಗಳಲ್ಲಿ ಹೇಳ್ತೀರಿ, ಗೊತ್ತಿದೆ. ಈ ವಿಷಯದಲ್ಲಿ ಯಾಕೆ ಹೇಳ್ತೀರಿ? ಈ ಮೀಸಲಾತಿ ವಿಷಯದಲ್ಲೂ ನೀವು ಸುಳ್ಳು ಹೇಳಿದ್ರಿ, ಸಂವಿಧಾನದ ವಿಷಯದಲ್ಲೂ ಸುಳ್ಳು ಹೇಳಿದ್ರಿ. ನಿಮ್ಮ ಅಧಿನಾಯಕ ರಾಹುಲ್ ಗಾಂಧಿಯವರು ಅಂಬೇಡ್ಕರ್ ಬರೆಯೋಕ್ಕಿಂತ ಮುಂಚೆ 1000 ವರ್ಷದ ಮುಂಚೆನೇ ಸಂವಿಧಾನ ಇತ್ತು ಅಂತ ಹೇಳಿದರು. ಯಾವ ನಾಲೆಡ್ಜೋ ಗೊತ್ತಿಲ್ಲ. ಯಾವ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದಿದ್ರೋ, ಹಾರ್ವರ್ಡಲ್ಲಿ ಓದಿದ್ರೋ, ಅಥವಾ ಕಾಂಗ್ರೆಸ್ ಸುಳ್ಳಿನ ಫ್ಯಾಕ್ಟ್ರಿ ಅವರಿಗೆ ಆ ವಿಷಯನ ಹೇಳಿಕೊಡ್ತೋ, ಅಂಬೇಡ್ಕರ್ ಅವರ ಮಹತ್ವನೇ ಕಡಿಮೆ ಮಾಡುವ ರೀತಿಯಲ್ಲಿ ಹೇಳಿಕೆ ಕೊಟ್ಟರು. ನೀವು ಹೇಳಿಕೆ ಕೊಟ್ಟಿದ್ರಿ. ಅಂಬೇಡ್ಕರ್ ಅವರ ಸೋಲಿಗೆ ಕಮ್ಯುನಿಸ್ಟ್ ಪಾರ್ಟಿಯ ಎಸ್.ಎ. ಡಾಂಗೆ, ವೀರ್ ಸಾವರ್ಕರ್ ಕಾರಣ ಅಂತ ಹೇಳಿದ್ರಿ. ಸೋಲ್ಸಿದ್ ನಿಮ್ಮ ಕಾಂಗ್ರೆಸ್ ಪಾರ್ಟಿ. ನಿಮ್ಮ ಜವಾಹರ್ಲಾಲ್ ನೆಹರು 2 ಸರಿ ಹೋಗಿ ಅಂಬೇಡ್ಕರ್ ವಿರುದ್ಧ ಪ್ರಚಾರ ಮಾಡಿದ್ರು. ಅದು ನೀವು ಹಿಂಗೆ ಹೇಳೋ ಸುಳ್ಳು, ವಿಷಯಾಂತರ ಮಾಡಕ್ಕೆ ಹಿಂಗೆ ಹೇಳೋವಂಥದ್ದು ಒಂದು ಸುಳ್ಳು. ಈ ವಿಷಯದಲ್ಲೂ ಸುಳ್ಳು ಹೇಳಿ ಬೆತ್ತಲಾಗಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.